ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಅತಿ ಮೋಸ್ಟ್ ಮತ್ತು ಫೇಮಸ್ ಸೀರೀಸ್ ಅಪ್ಪ ಅಂದ್ರೆ ಸ್ಪೆಷಲ್ ಅದು ರೆಡ್ಮಿ ನೋಟ್ ಸೀರೀಸ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಾವಿತ್ತು ಅದೇ ನೋಟ್ ಸೀರೀಸ್ ನ ರೆಡ್ಮಿ ನೋಟ್ 14 ಪ್ರೋನ ಲಾಸ್ಟ್ 20 ಡೇಸ್ ಇಂದ ಯೂಸ್ ಮಾಡ್ತಾ ಇದೀನಿ. 10 ಡೇಸ್ ಇಂದ ಹೆವಿ ಆಗಿ ಟೆಸ್ಟ್ ಕೂಡ ಮಾಡ್ತಾ ಇದೀನಿ. ಸೊ ನಿಜವಾಗ್ಲೂ 24,000 ರೂಪಾಯಿಗೆ ರೆಡ್ಮಿ ನೋಟ್ 14 ಪ್ರೋ ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಕ್ಯಾಮ್ರಾ, ಬ್ಯಾಟ್ರಿ, ಡಿಸೈನ್, ಡಿಸ್ಪ್ಲೇ ಪ್ರತಿಯೊಂದನ್ನ ಟೆಸ್ಟ್ ಮಾಡ್ಬಿಟ್ಟು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ನೀವು ಚಲೋ ಹೊಸದಾಗಿ ಬಂದಿರ ಅಂದ್ರೆ ಇದಾಗಿ ಪ್ರಾಮಾಣಿಕ ಮತ್ತು ಇನ್ ಡೆಪ್ತ್ ಸ್ಟೇಟ್ ಫಾರ್ವರ್ಡ್ ಅನಿಸಿಕೆಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬಹುದು. ಸೊ ಯಾವಾಗ ಅನ್ಬಾಕ್ಸಿಂಗ್ ಹೋಗ್ತೀವಿ, ಸೊ ಎಲ್ಲ ಆಕ್ಸೆಸರಿ ನಮಗೆ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸೊ ಇದು ನಮ್ಮ ಮೇನ್ ರೆಡ್ ಕಲರ್ ನ ಬಾಕ್ಸ್ ಇದೆ. ಇದೊಂದಿಗೆ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್ ಜೊತೆಗೆ ನಿಮಗೆ ಸಿಮ್ ಎಜೆಕ್ಟರ್ ನ ಕೊಡ್ತಾ ಇದ್ದಾರೆ, ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್, ಒಂದು ಕೇಸ್ ನ ಕೊಡ್ತಾ ಇದ್ದಾರೆ, ಮತ್ತೊಂದು ಟೈಪ್ ಸಿ ಕೇಬಲ್ ಜೊತೆಗೆ 45 ವ್ಯಾಟ್ ನ ಪಾರ್ಟರ್ ವಿತ್ ಬಾಕ್ಸ್ ಅಂತ ಸಿಗುತ್ತೆ. ಇದೊಂದು ಒಳ್ಳೆಯ ವಿಚಾರ. ಬಟ್ ಲಾಸ್ಟ್ ಇಯರ್ ರೆಡ್ಮಿ ನೋಟ್ 13 ಪ್ರೋ ಸೀರೀಸ್ ಅಲ್ಲೇ ನಿಮ್ಗೆ 67 ವ್ಯಾಟ್ ನ ಪಾರ್ಟರ್ ಕೊಟ್ಟಿದ್ರು. ಸೊ ಈ ಸರ್ತಿ ಡೌನ್ ಗ್ರೇಡ್ ಮಾಡ್ಬಿಟ್ಟು ಇಲ್ಲಿ ಪುನಃ 45 ವ್ಯಾಟ್ ಕೊಡಿದ್ರೆ ಯಾಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಬ್ಯಾಟ್ರಿನಲ್ಲಿ ಅಪ್ಗ್ರೇಡ್ ಮಾಡಿದ್ರೆ ಇಲ್ಲಿ 5,500 mAh ಇತ್ತು. ಲಾಸ್ಟ್ ಇಯರ್ 5,000 ಕೊಡ್ತಿದ್ರು, ಈ ಸರ್ತಿ 500 mAh ಜಾಸ್ತಿ ಮಾಡಿಬಿಟ್ಟು ಬ್ಯಾಟ್ರಿನಲ್ಲಿ ಅಪ್ಗ್ರೇಡ್ ಏನೋ ಮಾಡಿದ್ದಾರೆ. ಹಾಗಾದ್ರೆ ಯಾವ ಡಿಸೈನ್ಗೆ ಹೋಗ್ತೀವಿ, ಹೇಗಿದೆ 20 ಡೇಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿಲ್ಡ್ ಕ್ವಾಲಿಟಿ, ಲುಕ್ಸ್ ವೈಸ್ ಮತ್ತು ಹಾರ್ಡ್ಲಿ ಇದನ್ನ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಎಸ್ ನಾನು ಫಸ್ಟ್ ಲುಕ್ಕಲ್ಲಿ ಸ್ಮಾರ್ಟ್ಫೋನ್ ನೋಡ್ಕೊಂಡಾಗ ನನಗೆ ಕ್ಯಾಮ್ರಾ ಮಾಡ್ಯೂಲ್ ನೋಡಿದ ತಕ್ಷಣ ಅಷ್ಟೊಂದು ಅಟ್ರಾಕ್ಟಿವ್ ಸಖತ್ತಾಗಿದೆ, ಪ್ರೀಮಿಯಂ ಅಂತ ಅನಿಸಲಿಲ್ಲ. ಬಟ್ ಇದರಂತ ವೀಗನ್ ಲೆದರ್ ಏನಿದೆ ಇದು ತುಂಬ ಪ್ರೀಮಿಯಂ ಅಂತ ಅನಿಸ್ತು. ಇಷ್ಟಲ್ಲದೆ ಲಾಸ್ಟ್ ಇಯರ್ ರೆಡ್ಮಿ ನೋಟ್ 13 ಪ್ರೋ ಪ್ಲಸ್ ಏನಿತ್ತು ನೋಡಿ, 32,000 ರೂಪಾಯಿ ಫೋನ್ ಸೇಮ್ ಆಸ್ ಇಟ್ ಈಸ್ ಡಿಸೈನ್ನ ಈ ಸರ್ತಿ ರೆಡ್ಮಿ ನೋಟ್ 14 ಪ್ರೋನಲ್ಲಿ ಕೊಡ್ತಿದ್ದಾರೆ. ಸೊ ವಿಗನ್ ಲೆದರ್ ಇರೋದ್ರಿಂದ ನನಗೆ ತುಂಬ ಇಂಡಿಯನ್ ಪ್ರೀಮಿಯಂ ಅಂತ ಅನಿಸ್ತು. ಸೈಡ್ಗೆ 4 ಶೇಡ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಸೈಡ್ ಫ್ರೇಮ್ಸ್ ಎಲ್ಲ ಕಂಪ್ಲೀಟ್ಲಿ ಫೈಬರ್ ಕೊಡ್ತಿದ್ದಾರೆ. ಬಾಟಮ್ ಅಲ್ಲಿ ಸಿ ಪೋರ್ಟ್, ಸ್ಪೀಕರ್, ಹೈಬ್ರಿಡ್ ಶಾಟ್ ಮತ್ತು ಮೇಲಿನ ಭಾಗ ನಿಮಗೆ ಐಆರ್ ಬಸ್ಟರ್ ಮತ್ತೊಂದು ಸೆಕೆಂಡರಿ ಸ್ಪೀಕರ್ ಮತ್ತು ಮೈಕ್ ಕೂಡ ಕೊಟ್ಟಿದ್ದಾರೆ. ಸೊ ಅದರ್ವೈಸ್ ಇನ್ ಹ್ಯಾಂಡ್ ನಾನು ತುಂಬ ಲೈಕ್ ಲಾಂಗ್ ಟೈಮ್ ಇದನ್ನ ಫೋನ್ ಹಿಡ್ಕೋಬಹುದು. 5,500 mAh ಬ್ಯಾಟರಿ ಅಂತ ಹೆವಿ ಅಂತ ಅನ್ಸೋದಿಲ್ಲ. ಎವನ್ ಕೈಯಲ್ಲಿ ಸ್ಲಿಪ್ಪಿ ಇಲ್ಲ, ಬಿಕಾಸ್ ಸೈಡ್ ಎಜಸ್ ಕೂಡ ಕರ್ವ್ ಇದೆ ಮತ್ತು ಫ್ರಂಟ್ ಅಲ್ಲಿ ಕೂಡ ಕರ್ವ್ ಡಿಸ್ಪ್ಲೇನ ಕೊಡಿದ್ರೆ. ಇಷ್ಟೇ ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ಕೂಡ ಕಾಳಜಿ ವಹಿಸ್ಬಿಟ್ಟು ಫ್ಲಾಗ್ಶಿಪ್ ಕಾರ್ನಿಂಗ್ ಗುರಿಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೊಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಕಾಳಜಿ ವಹಿಸಿದ್ದಾರೆ ರೆಡ್ಮಿನವರು. ಆದ್ರೆ ಒಂದು ಮಿಸ್ಸಿಂಗ್ ಅನಿಸ್ತಪ್ಪ ಅಂದ್ರೆ ಇಲ್ಲಿ 3.5 mm ಜಾಕ್ ಈ ಸರ್ತಿ 14 ಪ್ರೋನಲ್ಲಿ ಕೊಟ್ಟಿಲ್ಲ, ಲಾಸ್ಟ್ ಇಯರ್ 13 ಪ್ರೋನಲ್ಲಿ ಕೊಟ್ಟಿದ್ರು. ಅದರ್ವೈಸ್ ಈ ಫೋನ್ ಇರುವಂತ ಯೂಸೇಜ್, ಡಿಸೈನ್, ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಬಟ್ ಯಾವಾಗ ಇದ್ರು ಅಂತ ಕೇಸ್ಗೆ ಹೋದ್ವಿ, ವಿತ್ ಕೇಸ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ನಿಮಗೆ ಕಂಫರ್ಟ್ ಜಾಸ್ತಿ ಅನ್ಸುತ್ತೆ. ಬಟ್ ಸ್ವಲ್ಪ ಬಲ್ಕಿ ಮತ್ತು ದೊಡ್ಡದಾಗಿರೋಂಥ ಫೋನ್ ಕೈಲಿ ಅಂತ ಫೀಲ್ ಕೊಡುತ್ತೆ. ಅದರ್ವೈಸ್ ಇಷ್ಟೊಂದು ಚೆನ್ನಾಗಿರುವಂಥ ವಿಗನ್ ಲೆದರ್ ಡಿಸೈನ್ ಇರುವಂಥ ನಾನು ಫೋನ್ ತೊಗೊಂಡ್ರು ಕೂಡ ಇದನ್ನ ಸೇವ್ ಮಾಡೋಗೋಸ್ಕರ ನಾನು ಡಿಸೈನ್ ತೋರ್ಸೋಕ್ಕಾಗಲ್ಲ. ಇಲ್ಲಿ ಟ್ರಾನ್ಸ್ಪರೆಂಟ್ ಕೇಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದ್ರ ಕ್ವಾಲಿಟಿ ಚೆನ್ನಾಗಿದೆ, ನಿಮ್ಮ ಫೋನ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಕೆಲವೊಂದು ಜನಕ್ಕೆ ಡಿಸೈನ್ ತೋರ್ಸೋಕ್ಕೆ, ನೋಡೋಕ್ಕೆ, ಲುಕ್ಸ್ ವೈಸ್ ಚೆನ್ನಾಗಿರುತ್ತೆ. ಅಂಥವ್ರಿಗೆ ಈ ಕೇಸ್ ಸರಿ ಆಗಲ್ಲ. ಇನ್ ಫ್ರಂಟ್ ಅಲ್ಲಿ ಓದಿ ಅಂದರೆ 6.7 ಇಂಚಸ್ ಇರುವಂಥ ಫುಲ್ HD+ 120Hz ಆಮ್ಲೆಡ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಆಗುತ್ತೆ, HDR10+ ಕೊಡ್ತಿದ್ದಾರೆ ಮತ್ತು ಕರ್ವ್ಡ್ ಡಿಸ್ಪ್ಲೇ ಇರೋದ್ರಿಂದ ಕಂಟೆಂಟ್ ವಾಚಿಂಗ್ ಅಲ್ಲಿ ಚೆನ್ನಾಗೇನು ಇರುತ್ತೆ. ಬಟ್ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ನನಗೆ ಈ ಕರ್ವ್ಡ್ ಡಿಸ್ಪ್ಲೇಗಳು ಇಷ್ಟ ಆಗ್ತಿಲ್ಲ ಗುರು. ಸದ್ಯಕ್ಕೆ ಈ ಫ್ಲಾಟ್ ಡಿಸ್ಪ್ಲೇಗಳಿಂದ ನೋಡಿ ಅದೇ ಟ್ರೆಂಡಿಂಗ್ ಅಲ್ಲಿ ಶುರು ಆಗಿದೆ ಮತ್ತು ಕ್ವಾಡ್ ಕರ್ವ್ ಡಿಸ್ಪ್ಲೇಗೆಲ್ಲ ಬರ್ತಾ ಇದೆ. ಸೊ ನನಗೇನು ಅಷ್ಟೊಂದು ಲೈಕ್ ಕ್ವಾಡ್ ಕವರಲ್ಲಿ ಅಥವಾ ಕರ್ಡ್ ಫೋನ್ಸ್ಗಳಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನೋ ಇಲ್ಲ. ಮತ್ತು ನನಗೆ ಯೂಸೇಜಲ್ಲಿ ಸಾಕಾಗಿರುತ್ತೆ, ಬೆಂಕಿ ಅನಿಸಲ್ಲ. ಫ್ಲಾಟ್ ಡಿಸ್ಪ್ಲೇಗಳೇನೋ ಚೆನ್ನಾಗಿರುವಂಥ ಕಂಟೆಂಟ್ ನೋಡ್ಕೋಬೋದು. ಗೇಮಿಂಗಲ್ಲಿ ಯೂಸೇಜಲ್ಲಿ ಸ್ವಲ್ಪ ಇದಕ್ಕಿಂತ ಬೆಟರ್ ಇರುತ್ತೆ ಅಂತ ಅನ್ಸುತ್ತೆ. ಅದರ್ವೈಸ್ ನಾನಿಲ್ಲಿ ಯೂಟ್ಯೂಬ್ HDR ವಿಡಿಯೋ ನೋಡ್ಕೊಂಡೆ, ಯಾವುದೇ ಇಶ್ಯೂ ಇಲ್ಲ. ಫುಲ್ ಕಲರ್ಫುಲ್ ಡಾರ್ಕ್ ಇದೆ ಮತ್ತು ಬ್ರೈಟ್ನೆಸ್ ಕೂಡ 3000 nits ಕೊಡಿದ್ದಾರೆ. ಸೊ ಇಲ್ಲಿ ಔಟ್ಡೋರ್ ಕೂಡ ನಾನು ಆರಾಮಾಗಿ ವಿಸಿಬಿಲಿಟಿ, ಒಳ್ಳೆ ವಿವಿಂಗ್ ಆ್ಯಂಗಲ್ಸ್ಗಳನ್ನ ತೊಗೋಬೋದು. ಕಲರ್ಫುಲ್ ಡಿಸ್ಪ್ಲೇ ಇದೆ ಮತ್ತು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ನೋಡ್ಕೋಬೋದು. ನಾನು ಎವನ್ ಇದನ್ನ ಸ್ವಲ್ಪ ನನ್ನ ಕೈ ಒದ್ದೆದ ಕೂಡ ಟ್ರೈ ಮಾಡಿದ್ದೀನಿ, ಅಲ್ಲಿ ಕೂಡ ಅನ್ಲಾಕ್ ಆಗಿದೆ. ಇನ್ನು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಸೊ ಇಲ್ಲಿ ಕೂಡ ಆಡಿಯೋ ಕ್ವಾಲಿಟಿ ನಾನು ಈ ಪ್ರೈಸ್ ರೇಂಜಲ್ಲಿ ಇಲ್ಲಿ ಯಾವುದೇ ಡಾಲ್ಬಿ ಅಟ್ಮೋಸ್ ಇಲ್ಲ. ಬಟ್ ಇರುವಂಥ ಕ್ಲಾರಿಟಿ ಮತ್ತು ಒಂದ್ಸರ್ತಿ ವೋಕಲ್ಸ್ನ ಕೇಳ್ಕೊಳ್ಳಿ ಆಯ್ತಾ. ಎಸ್ ಟ್ರಸ್ಟ್ ಮೀ, ನಾನು ಈ ಪ್ರೈಸ್ ರೇಂಜಲ್ಲಿ ಇಂಥ ಒಂದು ಒಳ್ಳೆ ಸ್ಪೀಕರ್ ಫೋನ್ ನೋಡಿರಲಿಲ್ಲ. ನನಗೆ ಸ್ಪೀಕರ್ ಮಲ್ಟಿಮೀಡಿಯಾ ಯೂಸೇಜ್ಗೆ ಈ ಕರ್ವ್ಡ್ ಡಿಸ್ಪ್ಲೇ ಸ್ವಲ್ಪ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ. ಬಟ್ ಸ್ಟಿಲ್ ನಾನು ಇದರಲ್ಲಿ ಒಳ್ಳೆ ಕಂಟೆಂಟ್ ಮತ್ತು ಮಲ್ಟಿಮೀಡಿಯಾಗೆ ಇದೊಂದು ಒಳ್ಳೆಯ ಆಪ್ಷನ್ ಥರ ನನಗೆ ಕಾಣಿಸ್ತಾ ಇದೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಹೇಗಿದೆ ಅಂತ ಕೇಳಿದ್ರೆ ಇಲ್ಲಿ ನಾನು ಲಾಸ್ಟ್ 20 ಡೇಸಲ್ಲಿ ಒಂದು 2-3 ದಿವಸ ಮಾತ್ರ ಇದರಲ್ಲಿ BGM ಎಲ್ಲ ಟೆಸ್ಟ್ ಮಾಡಿದ್ದೀನಿ. ಬಿಕಾಸ್ ಇದು ಯಾವುದೇ ಗೇಮಿಂಗ್ ಸೆಂಟ್ರಿಕ್ ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಇದಕ್ಕೆ ಸಖತ್ತಾಗಿದೆ ಅಂತ ಈ ಫೋನ್ನ ರೆಡ್ಮಿನವರು ಲಾಂಚ್ ಮಾಡಿದ್ದು. ಒಂದು ಮಿಡ್ ಚಿಪ್ಸೆಟ್ ನ ಒಳಗೊಂಡಿದೆ. ಎಸ್ಲಿ ಮೀಡಿಯಾಟೆಕ್ನ ಡೈಮೆನ್ಸಿಟಿ 7300 ಅಲ್ಟ್ರಾ ಚಿಪ್ಸೆಟ್ ನ ಕೊಡಿದ್ರೆ. ಸೊ ಇದು 4nm ಬೇಸ್ಡ್ ಆಗಿದ್ದು ಬಂದ ತಕ್ಷಣ ಅಂತೂ ಟೆಸ್ಟ್ ಮಾಡಿದೆ. ಇಲ್ಲಿ 6,33,000 ಅಂತ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಅಲ್ಲಿ ಕೆಲವೊಂದು ಟೈಮ್ ಎಲ್ಲೋ ಕೂಡ ಬಂತು, ಕೆಲವೊಂದು ಟೈಮ್ ಗೇಮ್ ಆಟ ಆಡಿನ ಟೆಸ್ಟ್ ಮಾಡಿದಾಗ ಕೆಲವೊಂದು ಟೈಮ್ ರೆಡ್ ಲೈನ್ಸ್ಗಳು ಕೂಡ ಬಂದಿತ್ತು.
ಬಟ್ ಯಾವಾಗ ಗೇಮಿಂಗ್ ಟೆಸ್ಟ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದೆ, ಈ 20 ಡೇಸಲ್ಲಿ ಒಂದು 2-3 ಟೈಮ್ಸ್ ಮಾತ್ರ ಆಟ ಆಡಿದ್ದೀನಿ. ಬಟ್ ಇದರಲ್ಲಿ ಯಾವುದೇ ಹೈ ಎಂಡ್ ಸ್ಪೆಕ್ನ ಇಟ್ಬಿಟ್ಟು ನೀವು ಹೈ ಎಂಡ್ ಗೇಮ್ಸ್ಗಳಿದ್ರಲ್ಲಿ ಹೆವಿಯಾಗಿ ಆಡ್ತೀನಿ ಅಂತಂದರೆ ಅಲ್ಲ, ಇದು ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ನೀವು ಒಂದು BGM ಎಲ್ಲ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ತೊಗೊಳ್ಬೋದು. 1-2 ಗಂಟೆ ಎಲ್ಲ ಆಟ ಆಡಿಬಿಟ್ಟು ಟೆಸ್ಟ್ ಮಾಡಿದೆ. ಇಲ್ಲಿ ಲ್ಯಾಗ್ ಆಗೋದು, ಫ್ರೀಸ್, ಈ ರೀತಿ ಯಾವುದೇ ಇಶ್ಯೂಗಳಿಲ್ಲ. ಎವನ್ ಇದರಲ್ಲಿ ಯಾವುದೇ ಲೈಕ್ ಹೀಟ್ ಆಗ್ತಾ ಇದೆ, ಜಾಸ್ತಿ ಟೆಂಪ್ರೇಚರ್ ಬರ್ತಾ ಇದೆ, ಈ ರೀತಿ ಏನೂ ಇಲ್ಲ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನೀವು ಡೆಡಿಕೇಟೆಡ್ಲಿ ಗೇಮಿಂಗ್ ಸಲುವಾಗಿ ಈ ಫೋನೆಲ್ಲ ಚೂಸ್ ಮಾಡ್ಕೊಡ್ತೀನಿ ಅಂತಂದರೆ ನಾನು ಈ ಫೋನ್ನ ಸ್ವಲ್ಪ ಸಜೆಸ್ಟ್ ಮಾಡೋಕ್ಕೆ ಹಿಂಜರಿತೀನಿ. ಬಟ್ ಸ್ಟಿಲ್ ನೀವು ಒಂದು ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ BGM ಆಟ ಆಡಿದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಪಡ್ಕೋಬಹುದು. ಇನ್ನು ಸಾಫ್ಟ್ವೇರಲ್ಲೆಲ್ಲ ನೀವು ಹೊಡೆದ್ವಿ ಅಂದರೆ ಲಾಸ್ಟ್ ಇಯರ್ ಕೂಡ ಅದೇ HyperOS 1 ಕೊಟ್ಟಿದ್ರು, ಒಂದು ವರ್ಷ ಕಳೀತು. ಬಟ್ ಇಲ್ಲಿ ಕೂಡ ಯಾವುದೇ OS ಅಪ್ಗ್ರೇಡ್ನ ಇವ್ರು ಕೊಟ್ಟಿಲ್ಲ. ಸೇಮ್ ಅದೇ OS ಇದೆ, ಎಲ್ಲ ಆ್ಯನಿಮೇಷನ್, ಆ್ಯಪ್ ಓಪನಿಂಗ್, ನೋಟಿಫಿಕೇಷನ್ ಎಲ್ಲವನ್ನ ಸೇಮ್ ಟು ಸೇಮ್ ನೋಡ್ತಾ ಇದ್ವಿ. ಹೋಪ್ಫುಲಿ ಮುಂದಿನ ವರ್ಷ ಆದರೂ 15 Pro ಸೀರೀಸಲ್ಲಿ ಏನಾದರೂ ಚೇಂಜಸ್ ಮಾಡುತ್ತೆ ರೆಡ್ಮಿ ಅಂತ ಅನ್ಕೋತೀನಿ. ಅದರ್ವೈಸ್ ಔಟ್ ಆಫ್ ದ ಬಾಕ್ಸ್ Android 14 ಕೊಡ್ತಿದ್ದಾರೆ. 12-13 ಫೋನ್ಗಳೆಲ್ಲ Android 15 ಇದೆ. ಬಟ್ ಯಾಕೆ ರೆಡ್ಮಿ ಇಲ್ಲಿ ಅಪ್ಗ್ರೇಡ್ಸ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ಒಂದು ಒಳ್ಳೆ OS ಅನ್ನೋದಕ್ಕಿಂತ ಇಲ್ಲಿ ಅಪ್ಗ್ರೇಡ್ ಕೊಡೋದು ಬ್ರ್ಯಾಂಡ್ಸ್ಗಳಿಗೆ, ಜನರಿಗೆ ತುಂಬ ಮ್ಯಾಚಿಂಗ್ ಇರಬೇಕು, ಕನೆಕ್ಷನ್ ಇರಬೇಕಾದ್ರೆ ಡೆಫಿನೆಟ್ಲಿ ಇವರು ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ಗಳು ಮತ್ತು ಅಪ್ಡೇಟ್ಸ್ಗಳನ್ನ ಕೂಡ ಕರೆಕ್ಟಾಗಿ ಫಿಕ್ಸ್ ಆಗಿ ಮಾಡಲೇಬೇಕು. ಹೋಪ್ಫುಲಿ ಮುಂದಿನ ವರ್ಷ ಸರಿ ಹೋಗುತ್ತೆ ರೆಡ್ಮಿ ಅಂತ ಅನ್ಕೋತೀನಿ. ಅದರ್ವೈಸ್ ಸ್ಟೋರೇಜ್ ನಿಮಗೆ 8GB ರ್ಯಾಮ್ ಕೂಡ ಇದೆ ಮತ್ತು ಹೋಪ್ಫುಲಿ 12GB ಇದೆ ಗೊತ್ತಿಲ್ಲ. ಬಟ್ ಕಲರ್ ವೇರಿಯಂಟ್ಸ್ಗಳಲ್ಲಿ 3 ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಏನಿದೆ ಇದು ಬೇಸ್ ವೇರಿಯಂಟ್ 24,000 ರೂಪಾಯಿಗೆ ನೋಡೋಕ್ಕೆ ಸಿಗುತ್ತೆ. ಅದರ್ವೈಸ್ LPDDR4X ರ್ಯಾಮ್ ಒಂದಿಗೆ UFS 2.2 ಕೊಡ್ತಿದ್ದಾರೆ. ಈ ಪ್ರೆಸೆನ್ಸ್ಲಿ UFS 3.1 ಇರ್ತಿತ್ತಪ್ಪ ಅಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಮಜಾ ಇರ್ತಿತ್ತು. ಬಾಕಿ ಯೂಸೇಜ್, ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಕೆಲವೊಂದು ಹಾಟ್ ಆ್ಯಪ್ಸ್ಗಳು, ಕೆಲವೊಂದು ಬ್ಲಾಟ್ವೇರ್ಸ್ಗಳು ಕೂಡ ಇದೆ. ಇದನ್ನು ಕೂಡ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಅದರ್ವೈಸ್ ಸಾಫ್ಟ್ವೇರ್, ಸ್ಟೋರೇಜ್ ಮತ್ತು ಪರ್ಫಾರ್ಮೆನ್ಸಲ್ಲಿ ನನಗೇನು ಅದ್ಭುತ ಬೆಂಕಿ ಅಂತ ಹೇಳಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಓಕೆ, ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಯಾವಾಗ ಈ ಫೋನಿಂದ ಮೇನ್ ಪಾರ್ಟ್ ಮತ್ತು ನಮ್ಮ ಫೇವ್ರೇಟ್ ಪಾರ್ಟ್ ಎಸದಲ್ಲಿ ಕ್ಯಾಮ್ರಾಗೆ ಬಂದ್ವಿ ಅಂತಂದರೆ, ಲಾಸ್ಟ್ ಇಯರ್ ರೆಡ್ಮಿ ನೋಟ್ 13 Pro ಸೀರೀಸಲ್ಲಿ 200 ಮೆಗಾಪಿಕ್ಸೆಲ್ ಸೆನ್ಸರ್ ಕೊಟ್ಟಿದ್ರು. ಬಟ್ ಈ ಸರ್ತಿ ಯಾಕೆ ಗೊತ್ತಿಲ್ಲ ಗುರು, ಡೌನ್ಗ್ರೇಡ್ ಮಾಡಿದ್ದಾರೆ. ಎಸದಲ್ಲಿ ಮೇನ್ ಸೋನಿ ಸೆನ್ಸರ್ನು ಕೊಟ್ಟಿದ್ದಾರೆ. ಅದು 50 ಮೆಗಾಪಿಕ್ಸೆಲ್ನ ಸೋನಿ ಲಿಟಿಯಾ 600 ಸೆನ್ಸರ್ ಇದೆ. 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ಮತ್ತು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಒಂದಿಗೆ ಫ್ರಂಟಲ್ಲಿ ಕೂಡ 20 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಟ್ರಸ್ಟ್ ಮೀ, ನಾನು ಲಾಸ್ಟ್ 20 ಡೇಸಲ್ಲಿ ಈ ಫೋನಲ್ಲಿ ಹೆವಿ ಫೋಟೋಸ್ಗಳು ತೆಗೆದಿದ್ದೀನಿ. ಡೇ, ಇಂಡೋರ್, ಔಟ್ಡೋರ್, ನೈಟ್ ಎಲ್ಲ ಸ್ಯಾಂಪಲ್ಸ್ಗಳನ್ನ ತೋರಿಸ್ತಿದ್ದೀನಿ. ಸೊ ಮೊದಲನೇದಾಗಿ ಈ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ತೆಗೆದಂಥ ಫೋಟೋಗಳು ಇಲ್ಲಿ ಸ್ವಲ್ಪ ಜಾಸ್ತಿ ಬೆಳ್ಳಗೆ ಕಾಣಿಸುತ್ತೆ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ಸಲ್ಲ. ಬಟ್ ಕೆಲವೊಂದು ಟೈಮ್ ಮಾತ್ರ ಸಖತ್ತಾಗಿ ಬರುತ್ತೆ. ಸ್ಕಿನ್ ಟೋನ್ ಅಬ್ಸರ್ವ್ ಮಾಡ್ಕೋಬಹುದು, ಕ್ಲಾರಿಟಿ ಮತ್ತು ಡೀಟೇಲ್ ಆಗಿರುವಂಥ ಇಮೇಜಸ್ಗಳನ್ನ ಈ ಸೋನಿ ಸೆನ್ಸರ್ ಪ್ರೊವೈಡ್ ಮಾಡುತ್ತೆ. ಅದರ್ವೈಸ್ ನೀವು ಯಾವಾಗ ಸ್ವಲ್ಪ ಇಂಡೋರ್ ಬರ್ತೀರಾ, ನೈಟೋಗ್ರಾಫಿಗೆಲ್ಲ ಹೋದ್ವಿ ಅಂತಂದರೆ ಎಸ್ಲಿ ಸ್ವಲ್ಪ ಜಾಸ್ತಿ ನಾಯ್ಸ್ನ ತೊಗೊಂಡು ಬರುತ್ತೆ. ಮತ್ತು ಸ್ಪೆಷಲಿ ನೈಟಲ್ಲಿ ರೆಡ್ಮಿನವರು ಇನ್ನೂ ತುಂಬ ಅಪ್ಗ್ರೇಡ್ ಮಾಡ್ಕೋಬೇಕು ತಮ್ಮ ಇಮೇಜ್ ಪ್ರೊಸೆಸಿಂಗಲ್ಲಿ. ಬಟ್ ಡೇ ಕಂಡೀಷನಲ್ಲಿ ಸಖತ್ ಫೋಟೋಸ್ಗಳು ಬರುತ್ತೆ, ಡೀಟೇಲ್ ಆಗಿರುತ್ತೆ. ಬಟ್ ಇನ್ನು ಸ್ಟಿಲ್ ನಾನು 13 Pro ಕಂಪೇರ್ ಮಾಡಿದ್ರೆ 200 ಮೆಗಾಪಿಕ್ಸೆಲ್ಗೆ ಇಲ್ಲಿ ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಬಾಕಿ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ಕೂಡ ಓಕೆ ಫೋಟೋಗಳನ್ನ ತೆಗೆಯುತ್ತೆ. 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಕೂಡ ಇದು ಯೂಸ್ಗೆ ಇದೆಯಲ್ವಾ ಅಂತ ನನಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಫೋಟೋಸ್ಗಳನ್ನ ನೋಡ್ಕೋಬೋದು. ಬಟ್ ಯಾವಾಗ ಸೆಲ್ಫಿ ಶೂಟರ್ಗೆ ಬರ್ತೀವಿ, ಎಸ್ಲಿ ಸ್ವಲ್ಪ ನನಗೆ ಹ್ಯಾಪಿ ಮಾಡ್ತು ಈ ಫೋಟೋಸ್ಗಳು. ಇಲ್ಲಿ ಸ್ಕಿನ್ ಟೋನ್ ಸ್ವಲ್ಪ ಬ್ರೈಟರ್ ಏನೋ ಮಾಡುತ್ತೆ, ಬಟ್ ಸ್ವಲ್ಪ ಡೀಟೇಲ್ ಆಗಿದೆ. ಹೇಳ್ಕೊಳಗೆ 20 ಮೆಗಾಪಿಕ್ಸೆಲ್ ಇದೆ, ಅದೇ ರೀತಿ ಕೆಲಸ ಮಾಡ್ತಾ ಇದೆ. ಸ್ಕಿನ್ ಟೋನ್, ಕಲರ್ಸ್ಗಳು ಮತ್ತು ಪೋರ್ಟ್ರೇಟ್ ಫೋಟೋಗಳು ಕೂಡ ಎಡ್ಜ್ ಕಟ್ಟಿಂಗಲ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿಲಿ ಕೂಡ ಅಷ್ಟೇ, ನೀವು ರಿಯಲಿ 4K 30 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಸ್ಯಾಂಪಲ್ನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 4K 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ನೆರಳಿಂದ ನಾನು ಬಿಸಿಲಿಗೆ ಬಂದೆ. ಸ್ಕಿನ್ ಟೋನ್ನ ಈ ಸೈಡ್ಗೂ ಕೂಡ ಸ್ವಲ್ಪ ಬೆಳಗ್ಗೆ ಕಾಣಿಸ್ತದೆ. ಬಟ್ ಸಡನ್ಲಿ ನಾನು ಈ ರೀತಿ ಬಿಸಿಲಿಗೆ ಬಂದೆ ಅಂತಂದರೆ ಇಲ್ಲಿ ಕೂಡ ಸ್ಕಿನ್ ಟೋನ್, ಕಲರ್ ಮ್ಯಾನೇಜ್ಮೆಂಟ್ ಸೆಲ್ಫಿ ಕ್ಯಾಮ್ರಾಕ್ಕಿಂತ ಚೆನ್ನಾಗಿದೆ. ಬಟ್ ಸ್ಟಿಲ್ ಸ್ಟೆಬಲೈಸೇಷನ್ ಇನ್ನೂ ಸ್ವಲ್ಪ ಬೆಟರ್ ಕೊಡ್ಬೋದಿತ್ತು. ಮತ್ತು 4K 60 FPS ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಲ್ಲಿ ಓಕೆ ವಿಡಿಯೋ ಕ್ವಾಲಿಟಿ. ಆದರೆ ನಾನು 24,000 ರೂಪಾಯಿ ಫೋನ್ ಕೊಟ್ಟರು ಕೂಡ ಸೆಲ್ಫಿನಲ್ಲಿ ನಾನು ಜಸ್ಟ್ 1080p 60 FPS ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಸ್ಯಾಂಪಲ್ನ ಕೂಡ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಇದು 1080p 60 FPS ರೆಕಾರ್ಡ್ ಆಗ್ತದೆ. ಬಟ್ ಸ್ಟಿಲ್ ಸ್ಕಿನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸಡನ್ಲಿ ಸ್ವಲ್ಪ ನೆರಳಲ್ಲಿ ಬಂದ ತಕ್ಷಣ ಸ್ಕಿನ್ ನೋಡ್ಕೋಬೋದು. ಒಂದು ಸೈಡ್ಗೆಲ್ಲ ಬೆಳಗ್ಗೆ ಕಾಣಿಸ್ತದೆ, ಬ್ಲ್ಯಾಕ್ ಇದೆ. ಬಟ್ ಸ್ಟಿಲ್ ನಾನು ಅನ್ಕೊಂಡಿರೋ ಲೆಕ್ಕಕ್ಕಿಂತ ಇದರಂಥ ಈ ಪ್ರೈಸ್ನಲ್ಲಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಬಟ್ 24,000ಕ್ಕೂ 4K ಇಲ್ಲ, ಅದೇ ಒಂದು ಕಮ್ಮಿ ಅಂತ ಅನ್ಸದೆ.
ಸ್ಕಿನ್ ಟೋನ್ ಮತ್ತು ಕಲರ್ ಮ್ಯಾನೇಜ್ಮೆಂಟ್ ಇನ್ನೂ ಚೆನ್ನಾಗಾಗಬೇಕು. ಓವರ್ ಆಲ್ ಈ ರೆಡ್ಮಿ ನೋಟ್ 14 ಪ್ರೋನ ಕ್ಯಾಮ್ರಾ ಹೇಗಿದೆ ಗುರು ಅಂತ ಕೇಳಿದ್ರೆ, ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಈ ಪ್ರೈಸ್ ಅಂತ ಅನ್ನೋದಕ್ಕಿಂತ ಇದೇ ಪ್ರೈಸಲ್ಲಿ ನಿಮಗೆ ಬೇರೆ ಫೋನ್ಸ್ಗಳು ತುಂಬ ಇದೆ. ಬಟ್ ಅದು ಡೆಡಿಕೇಟೆಡ್ಲಿ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರೋದ್ರಿಂದ ಇದಕ್ಕಿಂತ ಬೆಟರ್ ಫೋಟೋಗಳು ಬರ್ಬೋದು. ಬಟ್ ಇಲ್ಲಿ ರೆಡ್ಮಿ ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟು ಅಪ್ಡೇಟ್ಸ್ಗಳಲ್ಲಿ ಇಮೇಜ್ ಪ್ರೊಸೆಸಿಂಗಲ್ಲಿ ಸ್ವಲ್ಪನೂ ಬೆಟರ್ ಕೆಲಸ ಮಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇಲ್ಲಿ ಕೂಡ ಡೀಟೇಲ್ ಫೋಟೋಸ್ಗಳು ಇನ್ನೂ ಸ್ವಲ್ಪ ಕಮ್ಮಿ ಇದೆ ಅಂತ ನನಗೆ ಫೀಲ್ ಕೊಡುತ್ತೆ ಅಷ್ಟೇ. ಇನ್ನು ಕೊನೆಯದಾಗಿ ಬ್ಯಾಟ್ರಿ ಲೈಫ್ ಎಕ್ಸ್ಪೀರಿಯನ್ಸ್ ಯೂಸೇಜ್ ಎಲ್ಲ ಹೇಗಿದೆ ಕೇಳಿದ್ರೆ, ಇಲ್ಲಿ ನಿಜವಾಗ್ಲೂ ರೆಡ್ಮಿನವರು ಅಪ್ಗ್ರೇಡ್ ಮಾಡಿದ್ರೆ ನಾನು ಈ ಬ್ಯಾಟ್ರಿ ಲೈಫ್ ಎಕ್ಸ್ಪೀರಿಯನ್ಸ್ ಒಂದಿಗೆ ನಿಜವಾಗ್ಲೂ ಹ್ಯಾಪಿ ಇದ್ದೀನಿ. ಸೊ ಎಸ್ದಲ್ಲಿ 5,500 mAh ಬ್ಯಾಟ್ರಿಯೊಂದಿಗೆ 45 ವಾಟ್ನ ಪವರ್ ಬಟನ್ ಕೊಡ್ತಿದ್ದಾರೆ. ಇಲ್ಲಿ ಒಂದು ಕಮ್ಮಿ ಡೌನ್ಲೋಡ್ ಮಾಡಿದ್ದಾರೆ, ಬಟ್ ಬ್ಯಾಟ್ರಿ ಲೈಫ್ ನಿಮಗೆ ಜಾಸ್ತಿ ಬರ್ತಾ ಇದೆ ಮತ್ತು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಇರೋದ್ರಿಂದ ನಿಮಗೆ ಬ್ಯಾಟ್ರಿ ಲೈಫ್ ಕೂಡ ಇಲ್ಲಿ ನಿಜವಾಗ್ಲೂ ನಾನು ನಾರ್ಮಲ್ ಫೋನ್ಸ್ಗಳಿಗಿಂತ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್, ಅದು 5,500 mAh ಒಂದಿಗೆ ಎಕ್ಸ್ಪೀರಿಯನ್ಸ್ನ ತಗೊಳ್ತಾ ಇದ್ದೀನಿ. ಈ ಫೋನ್ ನಿಮಗೆ ಫುಲ್ 0 to 100% ಚಾರ್ಜ್ ಆಗೋಕ್ಕೆ 1 ಗಂಟೆ 10 ನಿಮಿಷ ಬೇಕಾಗುತ್ತೆ. 50% ಚಾರ್ಜ್ ಆಗೋಕ್ಕೆ ಜಸ್ಟ್ 30 ಮಿನಿಟ್ಸಲ್ಲೇ ಇದು ಫಾಸ್ಟ್ ಚಾರ್ಜ್ ಆಗುತ್ತೆ. ಟರ್ಬೋ ಚಾರ್ಜಿಂಗ್ ಅಂತ ಏನು ಹೇಳ್ತಿದ್ದಾರೆ, ಬಟ್ ಫೋನ ಚಾರ್ಜ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಅಷ್ಟೊಂದು ಬಿಸಿ ಆಗಿರಲಿ ಇಂಥ ಎಕ್ಸ್ಪೀರಿಯನ್ಸ್ ನಾನು ಈ ಫೋನಲ್ಲಿ ಯಾವತ್ತೂ ನೋಡಿಲ್ಲ. ಇಲ್ಲಿ ಒಂದು ಕೂಲ್ ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಟ್ರಿ ಲೈಫಲ್ಲಿ. ಹಾಗಾದರೆ ಕೇಳ್ಬೋದು, ಲೈಕ್ 24,000 ರೂಪಾಯಿಗೆ ಆಫರು ಡೀಲ್ಸ್ಗಳು ಇಟ್ಕೊಂಡು 22-23,000 ರೂಪಾಯಿಗೆ ಸಿಕ್ಕರು ಈ ಫೋನ ಕೊಂಡ್ಕೋಬೋದು ಅಂತ ಕೇಳ್ತಿದ್ದಾರೆ. ಅಂದರೆ ಒಂದ್ಸರ್ತಿ ನಿಮಗೆ ಸ್ಕ್ರೀನ್ ಮೇಲೆ ಇದ್ರಂಥ ಪ್ರೋಸ್ ಮತ್ತು ಕಾನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಲೈಕ್ ನಿಮ್ಮ ಕಾನ್ಸ್ ಏನಿದೆ ನೋಡಿ, ಇದೇ ನಿಮ್ಗೆ ಮೇನ್ ಪ್ರಯಾರಿಟಿ ಇದೆ, ನನಗೆ ಇದೇ ಬೇಕಾಗಿತ್ತಪ್ಪ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ ಈ ಫೋನ್ ನಿಮಗಲ್ಲ, ಬಟ್ ಪ್ರೋಸಲ್ಲಿ ಕಾಣಿಸ್ತಿರುವಂಥ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಬೇಕಾಗಿರುವಂಥ ಫೀಚರ್ಸ್ಗಳಿದೆ ಅಂದರೆ ಡೆಫಿನೆಟ್ಲಿ ಇದು ನಿಮಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಅದರ್ವೈಸ್ ಇನ್ನೂ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೋಪ್ಫುಲ್ಲಿ 15 Pro ಬರಲಿ ಅಂತ ಅನ್ಕೋತಿದ್ದೀನಿ. ಇಲ್ಲಿ ನನಗೆ ಒಂದು ಲೈಕ್ ಇಷ್ಟ ಆಗಿದ್ದಿಲ್ಲಪ್ಪ ಅಂತಂದರೆ OS ಅಲ್ಲಿ ಒಂದು ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಬಾಕಿ ಕ್ಯಾಮ್ರಾದ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದರ್ವೈಸ್ ಈ ಫೋನ್ ಈ ಪ್ರೈಸ್ ರೇಂಜಲ್ಲಿ ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಒಂದು ಬೆಟರ್ ಆಪ್ಷನ್ ರೆಡ್ಮಿ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಾನು ಸಜೆಸ್ಟ್ ಮಾಡಬಲ್ಲ ಅಷ್ಟೇ. ಬಾಕಿ ಈ ಫೋನ್ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು, ಯಾವ ಫೋನ್ ಜೊತೆ ಕಂಪೇರ್ ಮಾಡಬೇಕು, ಇದ್ರ ಬಗ್ಗೆ ಏನೇ ರಿಲೇಟೆಡ್ ಕ್ವಶನ್ ಇದ್ದರೂ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಎಲ್ಲ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸಿಗೋಣಂತೆ ಇನ್ನಷ್ಟು ಇದೇ ರೀತಿಯಾಗಿ ಇನ್ ಡೆಪ್ತ್ ಮತ್ತು ಆನೆಸ್ಟ್ ರಿವ್ಯೂಸ್ಗಾಗಿ ನೀವು ಸಬ್ಸ್ಕ್ರೈಬ್ ಹೋಪ್ಫುಲಿ ಮಾಡಿದ್ರೆ ಅಂತ ಅನ್ಕೋತೀನಿ. ಸಿಗೋಣ.